Hello dear students, welcome back to the physics classes. ಈ ಒಂದು ಕ್ಲಾಸಲ್ಲಿ ನಾನು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಈ ಒಂದು ಚಾಪ್ಟರ್ಗೆ ರಿಲೇಟೆಡ್ ಆಗಿರತಕ್ಕಂತಹ ಸಿನಾಪ್ಸಿಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಚಾಪ್ಟರ್ ಕಂಪ್ಲೀಟ್ಲಿ ಥಿಯರಿ ಓರಿಯೆಂಟೆಡ್ ಆಗಿರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ 3 ಕ್ವಶನ್ಸ್ನ ಕ್ರ್ಯಾಕ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ವಿತ್ ದ ಸಿನಾಪ್ಸಿಸ್ ಆಫ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಸೆಮಿಕಂಡಕ್ಟರ್ಸ್ ಅಂತ ಅಂದರೆ the conductivity of these materials lies between the conductors as well as insulators. ನೋಡಿ, ಇದರಲ್ಲಿ ಮೈನ್ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರ್ತಕ್ಕಂಥದ್ದು ನಾವು ಎನರ್ಜಿ ಬ್ಯಾಂಡ್ಸ್. ಎನರ್ಜಿ ಬ್ಯಾಂಡ್ಸ್ ಅಂದರೆ ನೋಡಿ, ಸಾಲಿಡ್ಸಲ್ಲಿ ಏನಾಗಿರುತ್ತೆ ಅಂದರೆ ಸೋ ಮೆನಿ ನಂಬರ್ ಆಫ್ ಆಟಮ್ಸ್ ಇರುತ್ತೆ. ಒಂದು ಆಟಮ್ಮು ಅನದರ್ ಆಟಮಿನ ಎಲೆಕ್ಟ್ರಾನ್ ಜೊತೆ ಇಂಟರ್ ಆಗಿಬಿಟ್ಟು ಎನರ್ಜಿ ಲೆವೆಲ್ ಎಲ್ಲ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಆ ಎನರ್ಜಿ ಲೆವೆಲ್ಸಿಂದ ನಮಗೆ ಏನಾಗುತ್ತೆ, ಕಂಟಿನ್ಯೂಯಸ್ ಎನರ್ಜಿ ಲೆವೆಲ್ಸು ಫಾರ್ಮೇಷನ್ ಆಗುತ್ತೆ. These continuous energy levels we are call it as a ಅಥವಾ ಎನರ್ಜಿ ವೇರಿಯೇಷನ್ಸ್ we are call it as a ಎನರ್ಜಿ ಬ್ಯಾಂಡ್ಸ್ ಅಂತ ಕರಿತೀವಿ. ನಮಗಿರ್ತಕ್ಕಂಥದ್ದು 2 ಟೈಪ್ಸ್ ಆಫ್ ಎನರ್ಜಿ ಬ್ಯಾಂಡ್ಸ್. ಒನ್ ಈಸ್ ದ ವೇಲೆನ್ಸ್ ಬ್ಯಾಂಡ್, ಅನದರ್ ಇಸ್ ದ ಕಂಡಕ್ಷನ್ ಬ್ಯಾಂಡ್. ನೋಡಿ, ಇದರಲ್ಲಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ವೇಲೆನ್ಸ್ ಬ್ಯಾಂಡ್ ಅಕ್ಯುಪೈಡ್ ಬೈ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್. ವೇಲೆನ್ಸ್ ಬ್ಯಾಂಡ್ ಇಲ್ಲಿರ್ತದೆ ನೋಡಿ, ಕೆಳಗಡೆ ಇರುತ್ತೆ, ಕಂಡಕ್ಷನ್ ಮೇಲ್ಗಡೆ ಇರುತ್ತೆ. ವೇಲೆನ್ಸ್ ಬ್ಯಾಂಡ್ ಅಕ್ಯುಪೈಸ್ ಓನ್ಲಿ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸಿಮಿಲರ್ಲಿ ಕಂಡಕ್ಷನ್ ಬ್ಯಾಂಡ್ ಅಕ್ಯುಪೈಸ್ ದ ಫ್ರೀ ಎಲೆಕ್ಟ್ರಾನ್ಸ್. ನಮಗೆ ಎಷ್ಟು ಫ್ರೀ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೋ ಅಷ್ಟು ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಸೊ ನಮಗೆ ಎಲೆಕ್ಟ್ರಾನ್ಸು ಕಂಡಕ್ಷನ್ ಬ್ಯಾಂಡಲ್ಲಿ ಇರಬೇಕು. ಸೊ ಇಲ್ಲಿ ನೋಡಿ, ಇಯರ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಬಟ್ ಅಟ್ ರೆಸ್ಟ್. ವೇಲೆನ್ಸ್ ಬ್ಯಾಂಡಲ್ಲಿ ಎಷ್ಟೇ ಎಲೆಕ್ಟ್ರಾನ್ಸ್ ಇದ್ರೂ ಅದರಲ್ಲಿ ಮೂಮೆಂಟ್ ಇರೋದಿಲ್ಲ. ಸೊ ಎಲೆಕ್ಟ್ರಾನ್ಸ್ ಎಲ್ಲ ರೆಸ್ಟಲ್ಲಿ ಇರುತ್ತೆ. ಸೊ ಯಾವುದೇ ರೀತಿ ಕರೆಂಟ್ ಫ್ಲೋ ಆಗಲ್ಲ. ಯಾವಾಗ ವೇಲೆನ್ಸ್ ಬ್ಯಾಂಡಿಂದ ಎಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡಿಗೆ ಬರುತ್ತೋ ಅಲ್ಲಿರ್ತಕ್ಕಂಥ ಕಂಡಕ್ಷನ್ ಬ್ಯಾಂಡ್ ಎಲ್ಲ ಫ್ರೀ ಎಲೆಕ್ಟ್ರಾನ್ಸು. ಸೇ ದೇರ್ ವಿಲ್ ಬಿ ಎ ಮೂಮೆಂಟ್. ಡ್ಯೂ ಟು ದ ಮೂಮೆಂಟ್ ಆಫ್ ದೀಸ್ ಫ್ರೀ ಎಲೆಕ್ಟ್ರಾನ್ಸ್ ದೇರ್ ವಿಲ್ ಬಿ ಎ ಕರೆಂಟ್. ಹಾಗಾಗಿ ಇಯರ್ ಎಲೆಕ್ಟ್ರಾನ್ಸ್ ಆರ್ ದ ಫ್ರೀ ಎಲೆಕ್ಟ್ರಾನ್ಸ್. ಇಲ್ಲಿ ಕಂಡಕ್ಷನ್ ಬ್ಯಾಂಡಲ್ಲಿ ಎಲೆಕ್ಟ್ರಾನ್ಸ್ ಇರೋದ್ರಿಂದ ನಮಗೇನಾಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ. ವೇಲೆನ್ಸ್ ಬ್ಯಾಂಡಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಆರ್ ಅಟ್ ರೆಸ್ಟ್. ಸೊ ನೋ ಫ್ಲೋ ಆಫ್ ಕರೆಂಟ್ ಡ್ಯೂ ಟು ದ ದೀಸ್ ಎಲೆಕ್ಟ್ರಾನ್ಸ್ ಇನ್ ದ ವೇಲೆನ್ಸ್ ಬ್ಯಾಂಡ್. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟರ್ ಏನಪ್ಪ ಅಂದರೆ, ಕಂಡಕ್ಷನ್ ಬ್ಯಾಂಡ್ ಮತ್ತು ವೇಲೆನ್ಸ್ ಬ್ಯಾಂಡ್ ನಡುವೆ ದೆರ್ ಇಸ್ ಎ ಎನರ್ಜಿ ಗ್ಯಾಪ್ ಇರುತ್ತೆ. ಆ ಒಂದು ಎನರ್ಜಿ ಗ್ಯಾಪ್ನ ನಾವೇನಂತ ಕರಿತೀವಿ ಅಂದರೆ ಫರ್ಬಿಡನ್ ಗ್ಯಾಪ್ ಅಂತಲೂ ಕರಿತೀವಿ, ಅಥವಾ ಜನರಲಿ ಎನರ್ಜಿ ಗ್ಯಾಪ್ ಅಂತಲೂ ಕರಿತೀವಿ. ಹಾಗಾದರೆ ಎನರ್ಜಿ ಗ್ಯಾಪು ಎಷ್ಟಿರುತ್ತೋ ಅಷ್ಟು ಎನರ್ಜಿ ನಾವು ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗೆ ಸಪ್ಲೈ ಮಾಡಿದರೆ, ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಇಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತಲ್ವ, ಈ ಎಲೆಕ್ಟ್ರಾನ್ಸ್ಗೆ ಇಷ್ಟು ಎನರ್ಜಿನ ನಾವೇನಾದರೂ ಸಪ್ಲೈ ಮಾಡಿದರೆ ಈ ಎಲೆಕ್ಟ್ರಾನ್ಸು ವೇಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗುತ್ತೆ. ಯಾವಾಗ ಎಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗುತ್ತೋ ಆವಾಗ ಆ ಎಲೆಕ್ಟ್ರಾನ್ಸು ನಾವೆಲ್ಲ ಏನಂತ ಕರಿತೀವಿ, ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಡ್ಯೂ ಟು ದೀಸ್ ಫ್ರೀ ಎಲೆಕ್ಟ್ರಾನ್ಸ್ ಕರೆಂಟ್ ಫ್ಲೋ ಆಗುತ್ತೆ. ನೋಡಿ, ಹಾಗಾದರೆ ಎನರ್ಜಿ ಗ್ಯಾಪ್ ಅಂದರೆ, ಎನರ್ಜಿ ಗ್ಯಾಪ್ ಈಸ್ ನಥಿಂಗ್ ಬಟ್, ಎಸ್ಪೆಷಲಿ ಇನ್ ದಿಸ್ ಕೇಸ್ ಎನರ್ಜಿ ಗ್ಯಾಪ್ ಈಸ್ ನಥಿಂಗ್ ಬಟ್ ದ ಕಂಡಕ್ಷನ್ ಬ್ಯಾಂಡ್ ಎನರ್ಜಿ, ದ ಮಿನಿಮಮ್ ಎನರ್ಜಿ ಆಫ್ ದ ಕಂಡಕ್ಷನ್ ಬ್ಯಾಂಡ್ ಮೈನಸ್ ದ ವೇಲೆನ್ಸ್ ಬ್ಯಾಂಡ್. ದಟ್ ಈಸ್ ದ ಎನರ್ಜಿ ಗ್ಯಾಪ್ ಇಸ್ ದ ಗ್ಯಾಪ್ ಬಿಟ್ವೀನ್ ದ ಮಿನಿಮಮ್ ಎನರ್ಜಿ ಆಫ್ ದ ಕಂಡಕ್ಷನ್ ಬ್ಯಾಂಡ್ ಟು ದ ಮ್ಯಾಕ್ಸಿಮಮ್ ಎನರ್ಜಿ ಆಫ್ ದ ವೇಲೆನ್ಸ್ ಬ್ಯಾಂಡ್. ಈ ಒಂದು ಗ್ಯಾಪ್ನ ನಾವು ಎನರ್ಜಿ ಗ್ಯಾಪ್ ಅಂತ ಕರಿತೀವಿ. ಬೇಸ್ಡ್ ಆನ್ ದಿಸ್ ಎನರ್ಜಿ ಗ್ಯಾಪು ನಾವೇನು ಮಾಡ್ತೀವಿ, ಕಂಡಕ್ಟರ್ಸು, ಇನ್ಸುಲೇಟರ್ಸು, ಸೆಮಿಕಂಡಕ್ಟರ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನೋಡಿ, ಒಂದು ಪಾಯಿಂಟ್ನ ನೆನ್ಪಿಟ್ಕೋಬೇಕು. ಇದನ್ನು ಆ್ಯಸ್ ದ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆ ಈ ಎನರ್ಜಿ ಗ್ಯಾಪು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಆ್ಯಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ಎನರ್ಜಿ ಗ್ಯಾಪ್ ಇಸ್ ಸ್ಲೈಟ್ಲಿ ಡಿಕ್ರೀಸಸ್. ಇದು ಒಂದು ಕಾನ್ಸೆಪ್ಟ್ನ ನೆನ್ಪಿಟ್ಟಲ್ಲಿ, ಸ್ಲೈಟ್ಲಿ ಡಿಕ್ರೀಸ್ ಆಗುತ್ತೆ, ಮೋರಲ್ಲ ಸ್ಲೈಟ್ಲಿ. ನೋಡಿ, ಬೇಸ್ಡ್ ಆನ್ ದಿಸ್ ಎನರ್ಜಿ ಗ್ಯಾಪ್, ಈ ಒಂದು ಎನರ್ಜಿ ಗ್ಯಾಪ್ನ ಆಧಾರದ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ ಅಂದರೆ ಕಂಡಕ್ಟರ್ಸು, ಸೆಮಿಕಂಡಕ್ಟರ್, ಇನ್ಸುಲೇಟರ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕರ್ನಾಟಕ CET ಆಲ್ಸೋ ಆ್ಯಸ್ ವೆಲ್ ಆಸ್ NEET ಎಕ್ಸಾಮಿನೇಷನ್ ಆಲ್ಸೋ. ಯಾಕೆಂದರೆ ಸೋ ಮೆನಿ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನ್ ಆಲ್ರೆಡಿ ಬಂದಿದೆ. ಕಾನ್ಸೆಪ್ಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಕಂಡಕ್ಟರ್ಸ್ ಅಂದರೆ ದಿಸ್ ಆರ್ ದ ಮೆಟೀರಿಯಲ್ ವಿಚ್ ಅಲೋ ದ ಫ್ಲೋ ಆಫ್ ಕರೆಂಟ್ನ ಫ್ಲೋ ಮಾಡೋಕ್ಕೆ ಅಲೋ ಮಾಡ್ತಕ್ಕಂಥ ಮೆಟೀರಿಯಲ್ನ ನಾವು ಕಂಡಕ್ಟರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೆಟಲ್ಸ್, ಕಾಪರ್, ಐರನ್, ನಿಕ್ಕಲ್, ಇವೆಲ್ಲ ಕಂಡಕ್ಟರ್ಸ್. ಇನ್ಸುಲೇಟರ್ಸ್ ಅಂದರೆ ದ ಮೆಟೀರಿಯಲ್ ವಿಚ್ ಡು ನಾಟ್ ಅಲೋ ದ ಫ್ಲೋ ಆಫ್ ಕರೆಂಟ್ ಥ್ರೂ ಇಟ್. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಆಗಿರ್ಬೋದು, ಸ್ಟೋನ್ ಆಗಿರ್ಬೋದು, ಇವೆಲ್ಲ ನಾವೇನಂತ ಕರಿತೀವಿ, ಇನ್ಸುಲೇಟರ್ಸ್ ಅಂತ ಕರಿತೀವಿ. ಇನ್ಸುಲೇಟರಲ್ಲಿ ಯಾವುದೇ ರೀತಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ದೆರ್ ಇಸ್ ನೋ ಫ್ಲೋ ಆಫ್ ಚಾರ್ಜಸ್ ಟೇಕ್ಸ್ ಪ್ಲೇಸ್. ಫಾರ್ ಎಕ್ಸಾಂಪಲ್ ನಮ್ಮ ಏರ್ ಈಸ್ ಆಲ್ಸೋ ಇನ್ಸುಲೇಟರ್, ದೆರ್ ಇಸ್ ನೋ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಆಫ್ಟರ್ ದಟ್ ದ ಏರ್ ಬಿಕಮ್ಸ್ ಸಮ್ ಕಂಡಕ್ಟರ್ಸ್ ಥರ ಬಿಹೇವ್ ಮಾಡುತ್ತೆ. ದೇರ್ ವಿಲ್ ಬಿ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್. ನಾವು ಅದನ್ನು ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಸೆಕೆಂಡ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡ್ತೀವಿ. ನಾವು ವಿ ಲರ್ನ್ ಇಟ್. ಇನ್ಸುಲೇಟರ್ಸ್ ಅಂದರೆ ದ ಮೆಟೀರಿಯಲ್ ವಿಚ್ ಡು ನಾಟ್ ಅಲೋ ದ ಫ್ಲೋ ಆಫ್ ಕರೆಂಟ್. ಯಾವುದೇ ಮೆಟೀರಿಯಲ್ ಅಲೋ ಮಾಡಲ್ಲ.
ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ಸು ನಾವು ಯಾವುದೇ ಹೇಳಿದ್ವಿ, ಗ್ಲಾಸ್ ಆಗಿರ್ಬೋದು, ಸ್ಟೋನ್ಸ್ ಆಗಿರ್ಬೋದು. ಸೆಮಿಕಂಡಕ್ಟರ್ಸ್ ಅಂದರೆ ದಿಸ್ ಆರ್ ದ ಮೆಟೀರಿಯಲ್ ಇನ್ ವಿಚ್ ದ ಕಂಡಕ್ಟಿವಿಟಿ ಲೈಸ್ ಬಿಟ್ವೀನ್ ದ ಕಂಡಕ್ಟರ್ಸ್ ಆಸ್ ವೆಲ್ ಆಸ್ ಇನ್ಸುಲೇಟರ್, ಇನ್ ಬಿಟ್ವೀನ್ ಮಾಡರೇಟ್ ಇರ್ತಕ್ಕಂಥದ್ದು, ದಟ್ ಈಸ್ ಕಾಲ್ಡ್ ಇಟ್ ಆಸ್ ಅ ಸೆಮಿಕಂಡಕ್ಟರ್ಸ್. ನೋಡಿ, ಕಂಡಕ್ಟರ್ಸ್ ಅಲ್ಲಿ ದ ಕಂಡಕ್ಟಿವಿಟಿ ಇಸ್ ವೆರಿ ಹೈ, ಇನ್ಸುಲೇಟರ್ಸ್ ಅಲ್ಲಿ ದ ಕಂಡಕ್ಟಿವಿಟಿ ಇಸ್ ವೆರಿ ಲೋ, ಸೆಮಿಕಂಡಕ್ಟರ್ ಅಲ್ಲಿ ಮಾಡರೇಟ್ ಆಗಿರುತ್ತೆ, ಇನ್ ಬಿಟ್ವೀನ್. ನೋಡಿ, ಕಂಡಕ್ಟಿವಿಟಿ ಇಸ್ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟಿವಿಟಿ. ವಿ ನೋ ದಟ್ ಕಂಡಕ್ಟಿವಿಟಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೆಸಿಸ್ಟಿವಿಟಿ. ಸೊ ಕಂಡಕ್ಟಿವಿಟಿ ತುಂಬ ಹೈ ಇದೆ ಅಂದರೆ ರೆಸಿಸ್ಟಿವಿಟಿ ಏನಾಗಿರಬೇಕು, ಲೋ ಇರಬೇಕು ಆಟೋಮೆಟಿಕಲಿ. ಸೊ ರೆಸಿಸ್ಟಿವಿಟಿ ಆಫ್ ದ ಕಂಡಕ್ಟರ್ ಇಸ್ ಲೋ, ರೆಸಿಸ್ಟಿವಿಟಿ ಆಫ್ ದ ಇನ್ಸುಲೇಟರ್ ಇಸ್ ವೆರಿ ಹೈ, ಬಟ್ ಸೆಮಿಕಂಡಕ್ಟರ್ ಏನಾಗುತ್ತೆ, ಮಾಡರೇಟ್ ಆಗಿರುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ನ ನಿಮ್ಮ ಆಲ್ರೆಡಿ KCET ಮತ್ತು ನೀಟಲ್ಲಿ ಬಂದಿದೆ. ಕಂಡಕ್ಟರ್ಸ್ ಅಲ್ಲಿ ಕಂಡಕ್ಷನ್ ಬ್ಯಾಂಡ್ ಆಸ್ ವೆಲ್ ಆಸ್ ವೇಲೆನ್ಸ್ ಬ್ಯಾಂಡ್ ಓವರ್ಲ್ಯಾಪ್ ಆಗಿರುತ್ತೆ. ದೇರ್ ಇಸ್ ನೋ ಗ್ಯಾಪ್ ಬಿಟ್ವೀನ್ ದ ಕಂಡಕ್ಟರ್ ಬ್ಯಾಂಡ್ ಅಂಡ್ ದ ವೇಲೆನ್ಸ್ ಬ್ಯಾಂಡ್. ಸೊ ಎನರ್ಜಿ ಗ್ಯಾಪ್ ಇಸ್ 0 ಇನ್ ದ ಕೇಸ್ ಆಫ್ ಕಂಡಕ್ಟರ್ಸ್. ಸೆಮಿಕಂಡಕ್ಟರ್ಸ್ ಅಲ್ಲಿ ದ ಎನರ್ಜಿ ಗ್ಯಾಪ್ ಇಸ್ ವೆರಿ ಸ್ಮಾಲ್, ದಟ್ ಈಸ್ ದ ಆರ್ಡರ್ ಆಫ್ ಲೆಸ್ ದ್ಯಾನ್ 3 ಎಲೆಕ್ಟ್ರಾನ್ ವೋಲ್ಟ್. ಇದು ನೆನ್ಪಿಟ್ಕೊಳ್ಳಿ, ವಿಚ್ ಮೆಟೀರಿಯಲ್ ಹ್ಯಾವಿಂಗ್ ಎನರ್ಜಿ ಗ್ಯಾಪ್ ಲೆಸ್ ದ್ಯಾನ್ 3 ಎಲೆಕ್ಟ್ರಾನ್ಸ್ ಅಂತ ಕೇಳ್ತಾರೆ. ಲೆಸ್ ದ್ಯಾನ್ 3 ಎಲೆಕ್ಟ್ರಾನ್ಸ್ ಇರ್ತಕ್ಕಂತಹ ಮೆಟೀರಿಯಲ್ಸ್ ಯಾವುವು, ಸೆಮಿಕಂಡಕ್ಟರ್ಸ್. ಸೆಮಿಕಂಡಕ್ಟರ್ನ ಎನರ್ಜಿ ಗ್ಯಾಪ್. ಹಾಗಾದ್ರೆ ಗ್ರೇಟರ್ ದ್ಯಾನ್ 3 ಎಲೆಕ್ಟ್ರಾನ್ ಇರ್ತಕ್ಕಂತಹ ಮೆಟೀರಿಯಲ್ಸ್ನ ನಾವೇನಂತ ಕರಿತೀವಿ, ಇನ್ಸುಲೇಟರ್ಸ್ ಅಂತ ಕರಿತೀವಿ. ಇನ್ಸುಲೇಟರ್ಗೆ ಫಾರ್ ಎಕ್ಸಾಂಪಲ್ ಡೈಮಂಡ್ನ ತಗೊಂಡ್ರೆ ದ ಎನರ್ಜಿ ಗ್ಯಾಪ್ ಆಫ್ ದ ಡೈಮಂಡ್ ಇಸ್ 6 ಎಲೆಕ್ಟ್ರಾನ್ ವೋಲ್ಟ್. ಸಿಮಿಲರ್ಲಿ ಫಾರ್ ಸೆಮಿಕಂಡಕ್ಟರ್ ಅಲ್ಲಿ ಜರ್ಮೇನಿಯಮ್ ಮತ್ತು ಸಿಲಿಕಾನ್ ತುಂಬಾ ಫೇಮಸ್. ಇವೆರಡನ್ನ ನಾವೇನಂತ ಕರಿತೀವಿ ಅಂದ್ರೆ ಎಲಿಮೆಂಟಲ್ ಸೆಮಿಕಂಡಕ್ಟರ್, ಸಿಂಗಲ್ ಆಗಿ ಇರ್ತಕ್ಕಂಥ ಸೆಮಿಕಂಡಕ್ಟರ್. ನಮಗೆ ಕಾಂಪೌಂಡ್ ಸಿಗ್ತದೆ, ಸಿಂಗಲ್ ಆಗಿರ್ತಕ್ಕಂಥವು ಯಾವುದು, ಜರ್ಮೇನಿಯಮ್ ಮತ್ತು ಸಿಲಿಕಾನ್. ಜರ್ಮೇನಿಯಮ್ಮಿನ ಎನರ್ಜಿ ಗ್ಯಾಪ್ ಎಷ್ಟಿದೆ, 0.7 ಎಲೆಕ್ಟ್ರಾನ್ ವೋಲ್ಟ್ ಇದ್ರೆ ಸಿಲಿಕಾನಿನ ಎನರ್ಜಿ ಗ್ಯಾಪು 1.1 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. 1.1 ಎಲೆಕ್ಟ್ರಾನ್ ವೋಲ್ಟ್. ಸೊ ಎನರ್ಜಿ ಗ್ಯಾಪ್ ಆಫ್ ದ ಸಿಲಿಕಾನ್ ಇಸ್ ಹೈ ಆಸ್ ಕಂಪೇರ್ಡ್ ಟು ದ ಜರ್ಮೇನಿಯಂ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕಂಡಕ್ಟರ್ಸ್ ಅಲ್ಲಿ ಮತ್ತು ಸೆಮಿಕಂಡಕ್ಟರ್ನ ಒಂದು ಡಿಫ್ರೆನ್ಶಿಯೇಷನ್ ಏನಂದ್ರೆ, ಕಂಡಕ್ಟರ್ಸ್ ಅಲ್ಲಿ ದ ಫ್ರೀ ಎಲೆಕ್ಟ್ರಾನ್ಸ್ ಓನ್ಲಿ ದ ಚಾರ್ಜ್ ಕ್ಯಾರಿಯರ್, ಅಂದ್ರೆ ದ ಮೂಮೆಂಟ್ ಆಫ್ ದ ಫ್ರೀ ಎಲೆಕ್ಟ್ರಾನ್ಸ್, ಎಲೆಕ್ಟ್ರಾನ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫ್ಲೋ ಆಗೋದ್ರಿಂದ ನಮಗೆ ಏನಾಗ್ತದೆ, ಕಂಡಕ್ಟಿವಿಟಿ ಅರೈಸ್ ಆಗುತ್ತೆ. ದಟ್ ಈಸ್ ದ ಫ್ಲೋ ಆಫ್ ಕರೆಂಟ್ ಟೇಕ್ಸ್ ಪ್ಲೇಸ್. ಬಟ್ ಇನ್ ದ ಕೇಸ್ ಆಫ್ ಸೆಮಿಕಂಡಕ್ಟರ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಫ್ರೀ ಎಲೆಕ್ಟ್ರಾನ್ ಆಸ್ ವೆಲ್ ಆಸ್ ಹೋಲ್ಸ್ ಅಂತ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈ ಹೋಲ್ಸು ಮತ್ತು ಎಲೆಕ್ಟ್ರಾನ್ಸಿನ ಮೂಮೆಂಟ್ ಇಂದ ನಮಗೆ ಕಂಡಕ್ಟಿವಿಟಿ ಅರೈಸ್ ಆಗುತ್ತೆ. ಯಾವುದರಲ್ಲಿ, ಸೆಮಿಕಂಡಕ್ಟರ್ಸ್ ಅಲ್ಲಿ. ಬಟ್ ಇನ್ಸುಲೇಟರ್ಸ್ ಅಲ್ಲಿ ಯಾವುದೇ ರೀತಿ ಫ್ಲೋ ಆಫ್ ಚಾರ್ಜಸ್ ಟೇಕ್ಸ್ ಪ್ಲೇಸ್, ಸೊ ದೇರ್ ಇಸ್ ನೋ ಕಂಡಕ್ಟಿವಿಟಿ. ನೋಡಿ, ಈ ಹೋಲ್ಸಿನ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಹೋಲ್ಸು ಕೂಡ ಇಂಪಾರ್ಟೆಂಟು. ಒನ್ ಟೈಮ್ ಕ್ವಶನ್ನ ಕೇಳಿದ್ದಾರೆ ನಿಮಗೆ, ಹೋಲ್ಸ್ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಹೋಲ್ಸ್ ನೋಡಿ, ಹೋಲ್ಸಿಗೂ ಮತ್ತು ಎಲೆಕ್ಟ್ರಾನ್ಸಿಗೂ ಸ್ವಲ್ಪ ಡಿಫ್ರೆನ್ಸ್ ಏನಂದರೆ, ಎಲೆಕ್ಟ್ರಾನ್ಸ್ ಆರ್ ದ ನೆಗೆಟಿವ್ಲಿ ಚಾರ್ಜ್ ಕ್ಯಾರಿಯರ್, ಹೋಲ್ಸ್ ಆರ್ ದ ಪಾಸಿಟಿವ್ಲಿ ಚಾರ್ಜ್ ಕ್ಯಾರಿಯರ್. ಸೊ ಇದ್ರ ಫ್ಲೋ ಇದೆಯಲ್ವಾ, ಫ್ರೀ ಎಲೆಕ್ಟ್ರಾನ್ನ ಫ್ಲೋ ತುಂಬ ಸ್ಪೀಡ್ ಇದ್ರೆ ಇದ್ರದ್ದು ಏನಾಯ್ತು, ಸ್ವಲ್ಪ ಕಡಿಮೆ ಇರ್ತದೆ. ಯಾವುದಕ್ಕೆ, ಹೋಲ್ಸಿಗೆ. ನೆಕ್ಸ್ಟು ವೇಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಕಂಪ್ಲೀಟ್ಲಿ ಫಿಲ್ಡ್ ಆಗಿರುತ್ತೆ. ಯಾಕಂದರೆ ಓವರ್ಲ್ಯಾಪ್ ಆಗಿರೋದ್ರಿಂದ ಎಲ್ಲ ಏನಾಗಿರುತ್ತೆ, ಕಂಪ್ಲೀಟ್ಲಿ ಫಿಲ್ಡ್ ಆಗಿರುತ್ತೆ. ಬಟ್ ಸಮ್ ಟೈಮ್ಸ್, ಯಾಕಂದರೆ ಸಮ್ ಎನರ್ಜಿ ಬೇಕಲ್ವಾ, ವೇಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಆದಾಗ ದೇರ್ ವಿಲ್ ಬಿ ಎ ಸಮ್ ಮೆಟೀರಿಯಲ್ ನಮಗೆ ಲಿಟ್ಲ್ ಬಿಟ್ ಎನರ್ಜಿ ಗ್ಯಾಪ್, ತುಂಬ ಕಡಿಮೆ ಎನರ್ಜಿ ಗ್ಯಾಪ್ ಇರುತ್ತೆ. ಹಾಗಾಗಿ ಕಂಡಕ್ಷನ್ ಬ್ಯಾಂಡ್ ಎಲ್ಲ ಟೈಮು ಕಂಪ್ಲೀಟ್ಲಿ ಫಿಲ್ ಆಗಿರೋ ಚಾನ್ಸಸ್ ಇರೋದಿಲ್ಲ. ಯಾಕಂದರೆ ನೋಡಿ, ನಮಗೆ ಗೊತ್ತಿದೆ ಸ್ವಲ್ಪ ಗ್ಯಾಪ್ ಇದೆ ಅಂತ ತಿಳ್ಕೊಳ್ಳಿ. ದೇರ್ ವಿಲ್ ಬಿ ಎ ಲಿಟಲ್ ಗ್ಯಾಪ್. ಸ್ವಲ್ಪ ಗ್ಯಾಪ್ ಇದೆ ಅಂದರೆ ವೇಲೆನ್ಸ್ ಬ್ಯಾಂಡಲ್ಲಿ ಇರ್ತಕ್ಕಂತಹ ಎಲೆಕ್ಟ್ರಾನು ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗಬೇಕಂದ್ರೆ ವಿ ನೀಡ್ ಸಮ್ ಎನರ್ಜಿ ಅಲ್ವಾ. ಹಾಗಾಗಿ ಅಟ್ 0 ಕೆಲ್ವಿನಲ್ಲಿ ಏನಾಗಿರುತ್ತೆ ಅಂದರೆ ಸಮ್ ವಾಟ್ ದಿಸ್ ಕಂಡಕ್ಷನ್ ಬ್ಯಾಂಡ್ ಎಂಟಿ ಆಗಿರುತ್ತೆ. ಬಟ್ ಆಕ್ಚುಲಿ ಡ್ಯೂ ಟು ದ ಓವರ್ಲ್ಯಾಪಿಂಗ್ ಕಂಡಕ್ಷನ್ ಬ್ಯಾಂಡ್ ಅಂಡ್ ವೇಲೆನ್ಸ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವೇಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್ ಕಂಪ್ಲೀಟ್ಲಿ ಫಿಲ್ಡ್. ಕಂಡಕ್ಷನ್ ಬ್ಯಾಂಡ್ ಇಸ್ ಸಮ್ ವಾಟ್ ಎಂಟಿ ಅಟ್ 0 ಕೆಲ್ವಿನ್. ನೆಕ್ಸ್ಟು here one more thing in the semiconductors ಅಲ್ಲಿ valence band and conduction band are partially filled at room temperature. ನೋಡಿ, valence band ಮತ್ತು conduction band ಗೆ ಹೇಳಿದಾಗ this is the conduction band, this is the valence band. ಇಲ್ಲಿ ಏನಾಗಿರುತ್ತೆ, ಫ್ರೀ ಎಲ್ಲ ಎಲೆಕ್ಟ್ರಾನ್ಸ್ ಇರುತ್ತೆ, ನಾಟ್ ಫ್ರೀ ಎಲೆಕ್ಟ್ರಾನ್ಸ್. ಆಸ್ ದ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಜಂಪ್ ಆಗ್ತಾ ಹೋಗುತ್ತೆ. ಅಟ್ ರೂಮ್ ಟೆಂಪ್ರೇಚರ್ ಅಲ್ಲಿ ಇಲ್ಲಿರ್ತಕ್ಕಂಥ ಸಮ್ ಆಫ್ ದ ಎಲೆಕ್ಟ್ರಾನ್ಸು ಇಲ್ಲಿಗೆ ಜಂಪ್ ಆಗುತ್ತೆ.
ಸೊ ಅಟ್ ರೂಮ್ ಟೆಂಪರೇಚರಲ್ಲಿ ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಪಾರ್ಷಿಯಲಿ ಫಿಲ್ ಆಗಿರುತ್ತೆ. ಸಮ್ ಆಫ್ ದ ಎಲೆಕ್ಟ್ರಾನ್ಸ್ ಇಲ್ಲಿ ಜಂಪ್ ಆಗಿರುತ್ತಲ್ವಾ, ಸೊ ಇಟ್ ಈಸ್ ಕಾಲ್ಡ್ ಎಸ್ ಅ ಪಾರ್ಷಿಯಲಿ ಫಿಲ್ಡ್. ದಿಸ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕಂಡೀಷನ್, ಅಟ್ 0 ಕೆಲ್ವಿನ್, 0 ಕೆಲ್ವಿನ್ನಲ್ಲಿ conduction band is completely empty, no electrons in the conduction band. So at 0 Kelvin semiconductor behaves as an insulator. This is important. ಈ ಕ್ವಶನ್ ಕೇಳಿದ್ದಾರೆ. At 0 Kelvin semiconductor behaves like a insulator. Why behaves like a insulator means no electrons in the conduction band, no free electrons. Where there is no free electrons means no flow of charges takes place. No flow of charges means no current. So semiconductor behaves like a insulator at 0 Kelvin. ಇದು ಒಂದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನೀವು ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಕಲ್ತಿದ್ದೀರಾ, ದ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್, ದಟ್ ಈಸ್ ದ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್, ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಆಲ್ಫಾ. ಆಲ್ಫಾ ಈಸ್ ಪಾಸಿಟಿವ್ ಫಾರ್ ಕಂಡಕ್ಟರ್. ಆಲ್ಫಾ ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಆಲ್ಫಾ ನೆಗೆಟಿವ್ ಆಗಿರುತ್ತೆ ಯಾವುದಕ್ಕೆ, ಸೆಮಿಕಂಡಕ್ಟರ್ ಮತ್ತು ಇನ್ಸುಲೇಟರ್ಗೆ. ಇದು ಎರಡಕ್ಕೂ ಕೂಡ ನೆಗೆಟಿವ್ ಆಗಿರುತ್ತೆ, ಅದನ್ನು ಕೂಡ ನೆನ್ಪಿಟ್ಕೋಬೇಕು. ಅದಕ್ಕೆ ರೀಸನ್ ಇದೆ, ಏನಕ್ಕಂದರೆ ನೋಡಿ, ಆಲ್ಫಾ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ರೆಸಿಸ್ಟೆನ್ಸ್. ನಮಗೆ ಫಾರ್ಮುಲಾ ಗೊತ್ತಿದೆಯಲ್ವಾ, R is equal to R0 into 1 plus alpha T. This is alpha, we are called it as a coefficient of temperature resistance ಅಥವಾ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಕರೀತೀವಿ. ದಿಸ್ ಇಸ್ ಆಲ್ಫಾ. ಈ ಆಲ್ಫಾ ಯಾವುದರಲ್ಲಿ, ಕಂಡಕ್ಟರ್ಸ್ ಅಲ್ಲಿ ಪಾಸಿಟಿವ್ ಆಗಿರುತ್ತೆ. ಏನಕ್ಕೆ ಪಾಸಿಟಿವ್ ಆಗಿರುತ್ತೆ ಅಂದರೆ, ಆಸ್ ದ ಟೆಂಪರೇಚರ್ ರೈಸ್ ಆದಂಗೆ ರೆಸಿಸ್ಟೆನ್ಸು ರೈಸ್ ಆಗ್ತಾ ಹೋಗುತ್ತೆ. ಸೊ ಚೇಂಜ್ ಇನ್ ರೆಸಿಸ್ಟೆನ್ಸು ಪಾಸಿಟಿವ್ ಆಗುತ್ತೆ. ಬಟ್ ಇನ್ ದ ಕೇಸ್ ಆಫ್ ಸೆಮಿಕಂಡಕ್ಟರ್, ಆಸ್ ದ ಟೆಂಪರೇಚರ್ ರೈಸಸ್ ರೆಸಿಸ್ಟಿವಿಟಿ ಡಿಕ್ರೀಸಸ್. ರೆಸಿಸ್ಟಿವಿಟಿ ಡಿಕ್ರೀಸ್ ಆಗುತ್ತೆ ಅಂದರೆ ರೆಸಿಸ್ಟೆನ್ಸು ಡಿಕ್ರೀಸ್ ಆಗುತ್ತೆ. ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗ್ತಿದೆ ಅಂದರೆ ಚೇಂಜ್ ಇನ್ ರೆಸಿಸ್ಟೆನ್ಸ್ ಏನಾಗುತ್ತೆ, ನೆಗೆಟಿವ್ ಬರುತ್ತೆ. ಚೇಂಜ್ ಇನ್ ರೆಸಿಸ್ಟೆನ್ಸ್ ನೆಗೆಟಿವ್ ಬರುತ್ತೆ ಅಂದರೆ ಆಲ್ಫಾ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಇದನ್ನು ಕೂಡ ನೆನ್ಪಿಟ್ಕೋಬೇಕು. ಟೆಂಪರೇಚರ್ ರೈಸ್ ಆದಂಗೆ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಯಾವುದರಲ್ಲಿ, ಕಂಡಕ್ಟರ್ಸಲ್ಲಿ. ಆಸ್ ದ ಕಂಡಕ್ಟಿವಿಟಿ ಡಿಕ್ರೀಸಸ್ ವಿತ್ ರೈಸ್ ಇನ್ ದ ಟೆಂಪರೇಚರ್. ಬಟ್ ಇನ್ ದ ಕೇಸ್ ಆಫ್ ಸೆಮಿಕಂಡಕ್ಟರ್, ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ಕಂಡಕ್ಟಿವಿಟಿ ವಿಲ್ ಬಿ ಡಿಕ್ರೀಸಸ್, ಕಂಡಕ್ಟಿವಿಟಿ ವಿಲ್ ಬಿ ಇನ್ಕ್ರೀಸಸ್, ಬಟ್ ರೆಸಿಸ್ಟಿವಿಟಿ ವಿಲ್ ಬಿ ಡಿಕ್ರೀಸಸ್. ಇದು ಡಿಫ್ರೆನ್ಷಿಯೇಷನ್ ಆಫ್ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್. But in the case of insulator, there is no changes with respect to temperature because we need high energy to push the electrons from valence band to the conduction band. ನೋಡಿ, ಈ ಒಂದು ಡಿಫ್ರೆನ್ಷಿಯೇಷನ್ನ ನೀವು ಕಂಡಕ್ಟರ್ಸ್, ಸೆಮಿಕಂಡಕ್ಟರ್ಸ್, ಇನ್ಸುಲೇಟರ್ಸ್ನ ಕಲ್ತ್ಕೊಂಡ್ರೆ ಇದ್ರ ಮೇಲೆ ಸುಮಾರು ಕ್ವಶನ್ಸು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನಲ್ಲಿ ಬಂದಿದೆ. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ರಿಲೇಟೆಡ್ ಟು ದ ಸೆಮಿಕಂಡಕ್ಟರ್. ನಾವು ಸೆಮಿಕಂಡಕ್ಟರ್ನ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಕಂಡಕ್ಟರ್ ಆಸ್ ವೆಲ್ ಆಸ್ ಇನ್ಸುಲೇಟರ್ನ ಡಿಸ್ಕಸ್ ಮಾಡಿದ್ವಿ. ಸೆಮಿಕಂಡಕ್ಟರ್ ಅಂದರೆ ದ ಕಂಡಕ್ಟಿವಿಟಿ ಆಫ್ ದೋಸ್ ಮೆಟೀರಿಯಲ್ಸ್ ವಿಚ್ ಲೈ ಬಿಟ್ವೀನ್ ದ ಕಂಡಕ್ಟರ್ಸ್ ಆಸ್ ವೆಲ್ ಆಸ್ ಇನ್ಸುಲೇಟರ್, ವಿ ಆರ್ ಕಾಲ್ಡ್ ಇಟ್ ಆಸ್ ಅ ಸೆಮಿಕಂಡಕ್ಟರ್. ನೋಡಿ, ಎಲಿಮೆಂಟಲ್ ಸೆಮಿಕಂಡಕ್ಟರ್ಸ್ ಅಂದರೆ ಜರ್ಮೇನಿಯಂ ಮತ್ತು ಸಿಲಿಕಾನ್. ಜರ್ಮೇನಿಯಂ ಮತ್ತು ಸಿಲಿಕಾನ್ ನಮಗೆ ಸಿಂಗಲ್ ಆಗಿ ಸಿಗ್ತದೆ. ಕಾಂಪೌಂಡ್ ಅಂದರೆ ದೀಸ್ ಜರ್ಮೇನಿಯಂ ಅಂಡ್ ಸಿಲಿಕಾನ್ ಮಿಕ್ಸ್ಡ್ ವಿತ್ ಅದರ್ ಮೆಟೀರಿಯಲ್ಸ್, ವಿ ಆರ್ ಕಾಲ್ಡ್ ಇಟ್ ಆಸ್ ಎ ಕಾಂಪೌಂಡ್ ಸೆಮಿಕಂಡಕ್ಟರ್. ಫಾರ್ ಎಕ್ಸಾಂಪಲ್ ಗ್ಯಾಲಿಯಂ ಆರ್ಸೆನೈಡ್, ಇಟ್ ಈಸ್ ಆಲ್ಸೋ ಎ ಕಾಂಪೌಂಡ್ ಸೆಮಿಕಂಡಕ್ಟರ್. ಅದೇ ರೀತಿ ನಾವು ಜರ್ಮೇನಿಯಂ ಮತ್ತು ಸಿಲಿಕಾನನ್ನು ಮಿಕ್ಸ್ ಮಾಡಿಬಿಟ್ಟು ಕೂಡ ನಾವು ಸೆಮಿಕಂಡಕ್ಟರ್ನ ಮೆಟೀರಿಯಲ್ನ ಒಪ್ಟೈನ್ ಮಾಡ್ಬೋದು. ವಿ ಆರ್ ಕಾಲ್ ಇಟ್ ಆಸ್ ಎ ಕಾಂಪೌಂಡ್ ಸೆಮಿಕಂಡಕ್ಟರ್ಸ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ಯೂರ್ ಸೆಮಿಕಂಡಕ್ಟರ್, ದಟ್ ಈಸ್ ವಿ ಆರ್ ಕಾಲ್ ಇಟ್ ಆಸ್ ಎ ಇಂಟ್ರೆನ್ಸಿಕ್. ಆ ಜರ್ಮೇನಿಯಂ ಮತ್ತು ಸಿಲಿಕಾನ್ ಸೆಮಿಕಂಡಕ್ಟರ್ನ ನಾವು ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ. ಸಮ್ ಆಫ್ ದ ಡೋಪೆಂಟ್ಸ್ ಅಂದರೆ ಸಮ್ ಇಂಪ್ಯೂರಿಟೀಸ್ನ ನಾವು ಆ ಜರ್ಮೇನಿಯಂ ಮತ್ತು ಸಿಲಿಕಾನ್ಗೆ ಆ್ಯಡ್ ಮಾಡ್ತೀವಿ. ಆ ಟೈಪ್ ಆಫ್ ಸೆಮಿಕಂಡಕ್ಟರ್ ನಾವು ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ ಕರಿತೀವಿ. ನೋಡಿ, ದೇರ್ ಆರ್ ಟೂ ಟೈಪ್ಸ್ ಆಫ್ ಸೆಮಿಕಂಡಕ್ಟರ್. ಒನ್ ವಿಲ್ ಬಿ ದ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಆಸ್ ವೆಲ್ ಆಸ್ ಎಕ್ಸೆಂಟ್ರಿಕ್ ಸೆಮಿಕಂಡಕ್ಟರ್. Intrinsic semiconductor, these are the pure semiconductor. It made up of germanium and silicon, that is the pure semiconductor. Extrinsic semiconductor ಅಂದರೆ ಕಂಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಸಮ್ ಅದರ್ ಎಲಿಮೆಂಟ್ನ ಆ್ಯಡ್ ಮಾಡ್ತೀವಿ. ಸೊ ದೀಸ್ ಆರ್ ಕಾಲ್ಡ್ ಇಟ್ ಆಸ್ ಅ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ದೀಸ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಆರ್ ಇಂಪ್ಯೂರ್ ಸೆಮಿಕಂಡಕ್ಟರ್ ಆರ್ ಇಂಪ್ಯೂರಿಟಿ ಆ್ಯಡೆಡ್ ಸೆಮಿಕಂಡಕ್ಟರ್ ಅಂತಲೂ ಕರಿತೀವಿ. ಇಲ್ಲೇನಾಗಿರುತ್ತೆ ಅಂದರೆ, ಇಲ್ಲಿ ಜರ್ಮೇನಿಯಮ್ಮು ಮತ್ತು ಸಿಲಿಕಾನ್ ಆಗಿರೋದ್ರಿಂದ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೋ ಅಷ್ಟೇ ಹೋಲ್ಸ್ ಕ್ರಿಯೇಟ್ ಆಗುತ್ತೆ. ನೋಡಿ, ಹೋಲ್ಸ್ ಬಗ್ಗೆ ನಾನು ಒಂದಿಷ್ಟು ಐಡಿಯಾ ಇಲ್ಲಿ ಹೇಳ್ತೀನಿ. ಇದನ್ನ ವೇಲೆನ್ಸ್ ಬ್ಯಾಂಡ್ ಅಂತ ಕರಿತೀವಿ. ದಿಸ್ ಇಸ್ ದ ಕಂಡಕ್ಷನ್ ಬ್ಯಾಂಡ್. ಇಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತಲ್ವ, ದಿಸ್ ಆರ್ ದ ಇವು ಎಲೆಕ್ಟ್ರಾನ್ಸ್.
ನಾವು ಒಂದು ಸಫಿಷಿಯೆಂಟ್ ಎನರ್ಜಿನ ದಟ್ ಈಸ್ ಈಕ್ವಲ್ ಟು ಎನರ್ಜಿ ಗ್ಯಾಪ್ಗೆ ಕೊಟ್ಟಾಗ ಇಷ್ಟು ಎನರ್ಜಿನ ನಾವೇನಾದರೂ ಈ ಎಲೆಕ್ಟ್ರಾನ್ಗೆ ಸಪ್ಲೈ ಮಾಡಿದರೆ ಈ ಎಲೆಕ್ಟ್ರಾನ್ ಏನಾಗುತ್ತೆ ಅಂದರೆ ಇಲ್ಲಿರ್ತಕ್ಕಂಥ ಕೋವಲೆಂಟ್ ಬಾಂಡ್ನ ಬ್ರೇಕ್ ಮಾಡ್ಕೊಂಡ್ಬಿಟ್ಟು ಇದೇನಾಗುತ್ತೆ ಇಲ್ಲಿಗೆ ಜಂಪ್ ಆಗುತ್ತೆ ಕಂಡಕ್ಷನ್ ಬ್ಯಾಂಡ್ಗೆ. ಇಲ್ಲಿ ಎಲೆಕ್ಟ್ರಾನಿನ ವೇಕೆನ್ಸಿ ಕ್ರಿಯೇಟ್ ಆಯ್ತಲ್ವಾ ಇನ್ ದ ವೇಲೆನ್ಸ್ ಬ್ಯಾಂಡ್. ಈ ಒಂದು ವೇಕೆನ್ಸಿನ ನಾವು ಓಲ್ ಅಂತ ಕರಿತೀವಿ. ಓಕೆ, ಓಲ್ ಇಸ್ ದ ವೇಕೆನ್ಸಿ ಕ್ರಿಯೇಟೆಡ್ ವೆನ್ electron breaks the covalent bond and jumps into the conduction band. This vacancy we are call it as a hole ಅಂತ ಕರಿತೀವಿ. hole is not different type. hole ಮತ್ತು electron one and the same. The difference between hole and the electron will be hole is a positive charge, electron is a negative charge. The value of charges will be same. ಇದಕ್ಕೆ ಎಷ್ಟು ಚಾರ್ಜ್ ಇರುತ್ತೆ ಎಲೆಕ್ಟ್ರಾನ್ಗೆ ಅಷ್ಟೇ ಚಾರ್ಜ್ ಹೋಲ್ಗೆ ಇರುತ್ತೆ, ಬಟ್ ಸೈನ್ ಏನಾಗಿರುತ್ತೆ ಡಿಫ್ರೆಂಟ್ ಆಗಿದೆ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಹೋಲ್. ಇದನ್ನು 2019 ಕ್ವಶನ್ ಕೂಡ ಕೇಳಿದರೆ. ವಾಟ್ ಈಸ್ ಹೋಲ್? ಹೋಲ್ ಇಸ್ ಎ ವೇಕೆನ್ಸಿ ಕ್ರಿಯೇಟೆಡ್ ಇನ್ ದ ಕಂಡಕ್ಷನ್ ಬ್ಯಾಂಡ್ ವೆನ್ ಎಲೆಕ್ಟ್ರಾನ್ ಬ್ರೇಕ್ ದ ಕೋವಲೆಂಟ್ ಬ್ಯಾಂಡ್ ಅಂಡ್ ಜಂಪ್ಸ್ ಇನ್ ಟು ದ ಕಂಡಕ್ಷನ್ ಬ್ಯಾಂಡ್. ಯಾಕಂದರೆ ಇಲ್ಲಿ ಕೋವಲೆಂಟ್ ಬಾಂಡಿಂಗ್ ಆಗಿರುತ್ತೆ ಯಾವುದು ಎಲೆಕ್ಟ್ರಾನ್, ಅದು ಬ್ರೇಕ್ ಆದಾಗ ಈ ಎಲೆಕ್ಟ್ರಾನ್ ಜಂಪ್ ಆಗುತ್ತೆ ಎಲ್ಲಿಗೆ ಹೈಯರ್ ಎನರ್ಜಿ. ಆ ಎನರ್ಜಿ ಎಷ್ಟಿರಬೇಕಂದ್ರೆ ಎನರ್ಜಿ ಗ್ಯಾಪ್ ಅಷ್ಟು ನಾನು ಸಪ್ಲೈ ಮಾಡಿರಬೇಕು. ಸೊ ಇಲ್ಲೇನಾಗುತ್ತೆ ಅಂದರೆ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸಲ್ಲಿ ಎಷ್ಟು ಎಲೆಕ್ಟ್ರಾನ್ ಇಲ್ಲಿಂದ ವೇಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಬ್ಯಾಂಡಿಗೆ ಜಂಪ್ ಆಗುತ್ತೋ ಅಷ್ಟೇ ಹೋಲ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ದಟ್ ಈಸ್ ಕಾಲ್ಡ್ ಇಟ್ ಆಸ್ ಎ ಎಲೆಕ್ಟ್ರಾನ್ ಡೆನ್ಸಿಟಿ is equal to the hole density. But in the case of intrinsic semiconductor, number of electrons not equal to the number of holes. I will explain later because there is so many types in the case of intrinsic also. ಹಾಗಾಗಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಂಬರ್ ಆಫ್ ಹೋಲ್ಸ್ಗೆ ಈಕ್ವಲ್ ಆಗಿರಲ್ಲ. ಇದನ್ನು ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ ಅಂದರೆ ಇನ್ ದ ಕೇಸ್ ಆಫ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟು ದ ನಂಬರ್ ಆಫ್ ಹೋಲ್ಸ್ ದಟ್ ಈಸ್ ಈಕ್ವಲ್ ಟು ಏನಾಗಿರುತ್ತೆ 1 ಆಗಿರುತ್ತೆ. ಹೌದಲ್ವಾ? ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮತ್ತು ನಂಬರ್ ಆಫ್ ಹೋಲ್ಸ್ ಈಕ್ವಲ್ ಆಗಿರುತ್ತೆ. ಸೊ ದ ರೇಷಿಯೋ ಬಿಕಮ್ಸ್ 1. ಬಟ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಏನಾಗಿರುತ್ತೆ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬೈ ನಂಬರ್ ಆಫ್ ಹೋಲ್ಸ್. ಸೊ ಸಮ್ ಟೈಮ್ಸ್ ಲೆಸ್ ದ್ಯಾನ್ 1 ಆಗುತ್ತೆ, ಗ್ರೇಟರ್ ದ್ಯಾನ್ 1 ಆಗುತ್ತೆ. ದಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ದಟ್ ಈಸ್ ಪಿ ಟೈಪೋ ಅಥವಾ ಎನ್ ಟೈಪೋ. ಐ ವಿಲ್ ಎಕ್ಸ್ಪ್ಲೈನ್ ಲೇಟರ್. ನೆಕ್ಸ್ಟ್, ಕಂಡಕ್ಟಿವಿಟಿ ಆಫ್ ದೀಸ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಆರ್ ವೆರಿ ಲೋ. ಇಲ್ಲಿ ವೆರಿ ಲೋ ಆಗಿರುತ್ತೆ ಕಂಡಕ್ಟಿವಿಟಿ. ಸೊ ನಾವೇನು ಮಾಡ್ತೀವಿ ಅಂದರೆ ಕಂಡಕ್ಟಿವಿಟಿ ಇನ್ಕ್ರೀಸ್ ಮಾಡೋಕ್ಕೋಸ್ಕರನೇ ನಾವೇನು ಮಾಡ್ತಾ ಹೋಗ್ತೀವಿ ಅಂದರೆ ಡೋಪೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಐ ವಿಲ್ ಎಕ್ಸ್ಪ್ಲೈನ್ ಡೋಪೆಂಟ್ಸ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಕಂಡಕ್ಟಿವಿಟಿ ಈಸ್ ಲೋ ಆಗಿರುತ್ತೆ. ಇಲ್ಲಿ ಏನಾಗಿರುತ್ತೆ ಅಂದರೆ ಕಂಡಕ್ಟಿವಿಟಿನ ರೈಸ್ ಮಾಡೋಕ್ಕೆ ಅಥವಾ ಕಂಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋಕ್ಕೆ ಒಂದೇ ಕ್ರೈಟೀರಿಯಾ, ವಿ ಶುಡ್ ಇನ್ಕ್ರೀಸ್ ದ ಟೆಂಪ್ರೇಚರ್. ಆಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ಕಂಡಕ್ಟಿವಿಟಿ ಏನಾಗ್ತಾ ಹೋಗುತ್ತೆ, ಸ್ಟಾರ್ಟಿಂಗ್ ಇನ್ಕ್ರೀಸ್ ಆಗುತ್ತೆ, ಆಫ್ಟರ್ ದಟ್ ಇಟ್ ವಿಲ್ ಬಿ ಡಿಕ್ರೀಸಸ್. ಯಾಕಂದರೆ ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಗಿಬಿಡುತ್ತೆ. ಸೊ ಕಂಡಕ್ಟಿವಿಟಿ ಲೋ, ಕಂಡಕ್ಟಿವಿಟಿ ಡಿಪೆಂಡ್ಸ್ ಓನ್ಲಿ ಆನ್ ದ ಟೆಂಪ್ರೇಚರ್. ಎಕ್ಸಾಂಪಲ್ ಜರ್ಮೇನಿಯಂ ಆಸ್ ವೆಲ್ as ಸಿಲಿಕಾನ್. ಬಟ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಲ್ಲಿ ಕಂಡಕ್ಟಿವಿಟಿ ಇಸ್ ವೆರಿ ಹೈ. ಕಂಡಕ್ಟಿವಿಟಿ ನಾಟ್ ಓನ್ಲಿ ಡಿಪೆಂಡೆಂಟ್ ಅಪಾನ್ ದ ಟೆಂಪ್ರೇಚರ್ ಬಟ್ ಆಲ್ಸೋ ಡಿಪೆಂಡೆಂಟ್ ಅಪಾನ್ ದ ಇಂಪ್ಯೂರಿಟೀಸ್ ದಟ್ ಆರ್ ಆಡೆಡ್. ದೋಸ್ ಇಂಪ್ಯೂರಿಟೀಸ್ನ ನಾವೇನಂತ ಕರಿತೀವಿ ಅಂದರೆ ಡೋಪೆಂಟ್ಸ್ ಅಂತ ಕರಿತೀವಿ. ಸೊ ಕಂಡಕ್ಟಿವಿಟಿ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿದೆ, ನಾವು ಎಷ್ಟು ಇಂಪ್ಯೂರಿಟಿನ ಆ್ಯಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಜರ್ಮೇನಿಯಂಗೆ ಅಲ್ಯೂಮಿನಿಯಂನ ಆ್ಯಡ್ ಮಾಡೋದು, ಅಥವಾ ಜರ್ಮೇನಿಯಂಗೆ ಫಾಸ್ಫರಸ್ನ ಆ್ಯಡ್ ಮಾಡ್ಬೋದು, ಅಥವಾ ಆಂಟಿಮನಿನ ಆ್ಯಡ್ ಮಾಡ್ಬೋದು. ಈ ರೀತಿ ಆ್ಯಡ್ ಮಾಡೋದನ್ನ ನಾವೇನಂತ ಕರಿತೀವಿ, ಡೋಪೆಂಟ್ಸ್ ಅಂತ ಕರಿತೀವಿ. ಇಲ್ಲಿ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಇಂಟ್ರೆನ್ಸಿಕ್ಕು ಎಕ್ಸ್ಟ್ರೆನ್ಸಿಕ್ಕು. ಇಂಟ್ರೆನ್ಸಿಕಲ್ಲಿ ನಾವು ಯಾವುದೇ ರೀತಿ ಡೋಪೆಂಟ್ಸ್ನ ಯೂಸ್ ಮಾಡಲ್ಲ, ಎಕ್ಸ್ಟ್ರೆನ್ಸಿಕಲ್ಲಿ ನಾವು ಡೋಪೆಂಟ್ಸ್ನ ಯೂಸ್ ಮಾಡ್ತೀವಿ. ಕಂಡಕ್ಟಿವಿಟಿ ಇಂಟ್ರೆನ್ಸಿಕಲಿ ಟೆಂಪ್ರೇಚರ್ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ, ಬಟ್ ಎಕ್ಸ್ಟ್ರೆನ್ಸಿಕಲಿ ಕಂಡಕ್ಟಿವಿಟಿ ಅನ್ನೋದು ಟೆಂಪ್ರೇಚರ್ ಮೇಲೂ ಡಿಪೆಂಡ್ ಆಗಿದೆ ಆಸ್ ವೆಲ್ ಆಸ್ ಡೋಪೆಂಟ್ಸ್ ಮೇಲೂ ಡಿಪೆಂಡ್ ಆಗಿದೆ. ನೋಡಿ, ಹಾಗಾದರೆ ಡೋಪೆಂಟ್ಸ್ ಓಲ್ ಅಂದರೆ ಗೊತ್ತಾಗಿದೆ ನಿಮಗೆ, ವೇಕೆನ್ಸಿ ಕ್ರಿಯೇಟೆಡ್ ಬೈ ದ ಎಲೆಕ್ಟ್ರಾನ್. ಬಟ್ ಅದು ಕೂಡ ನೆನ್ಪಿಟ್ಕೋಬೇಕು, ವೇಕೆನ್ಸಿ ಕ್ರಿಯೇಟೆಡ್ ಬೈ ದ ಎಲೆಕ್ಟ್ರಾನ್ ವೆನ್ ಎಲೆಕ್ಟ್ರಾನ್ ಬ್ರೇಕ್ಸ್ ದ ಕೋವಲೆಂಟ್ ಬಾಂಡ್. Just not only vacancy, breaks the covalent bond and jumps into the conduction band. That vacancy we are call it as a hole. Extrinsic semiconductors ಅಲ್ಲಿ ನಾವು ಡೋಪೆಂಟ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಡೋಪೆಂಟ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ವಿ ಹ್ಯಾವ್ ಟು ಇನ್ಕ್ರೀಸ್ ದ ಕಂಡಕ್ಟಿವಿಟಿ ಆಫ್ ದ ಸೆಮಿಕಂಡಕ್ಟರ್. ಸೆಮಿಕಂಡಕ್ಟರ್ನ ಕಂಡಕ್ಟಿವಿಟಿ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ನಾವು ಡೋಪೆಂಟ್ಸ್ನ ಯೂಸ್ ಮಾಡ್ತೀವಿ. ಡೋಪೆಂಟ್ಸ್ ಆರ್ ನಥಿಂಗ್ ಬಟ್ ಸಮ್ ಆಫ್ ದ ಮೆಟೀರಿಯಲ್ಸ್ ವಿಚ್ ಆರ್ ಆಡೆಡ್ ಟು ದ ಸೆಮಿಕಂಡಕ್ಟರ್ ಪ್ಯೂರ್ ಸೆಮಿಕಂಡಕ್ಟರ್ಗೆ ಸಮ್ ಮೆಟೀರಿಯಲ್ನ ಆ್ಯಡ್ ಮಾಡ್ತೀವಿ. ಯಾವುದಕ್ಕೆ? ಜರ್ಮೇನಿಯಂಗೆ ಮತ್ತು ಸಿಲಿಕಾನ್ಗೆ. ಆ ಮೆಟೀರಿಯಲ್ನ ನಾವೇನಂತ ಕರಿತೀವಿ ಅಂದರೆ ಡೋಪೆಂಟ್ಸ್ ಅಂತ ಕರಿತೀವಿ. ಡೋಪೆಂಟ್ಸ್ ಆ್ಯಡ್ ಮಾಡೋಕ್ಕೂ ಸಮ್ ಆಫ್ ದ ಕ್ರೈಟೀರಿಯಾ ಇದೆ.
ಏನು ಕ್ರೈಟೇರಿಯಾ ಅಂದರೆ ಜರ್ಮೇನಿಯಂ ಮತ್ತು ಸಿಲಿಕಾನಿನ ಲ್ಯಾಟಿಸ್ ಸ್ಟ್ರಕ್ಚರ್ನ ಆಲ್ಟರ್ ಮಾಡಬಾರ್ದು. ಏನಿತ್ತು ಸ್ಟಾರ್ಟಿಂಗಲ್ಲೇ ಅದೇ ಲ್ಯಾಟಿಸ್ ಸ್ಟ್ರಕ್ಚರ್ ಇರಬೇಕು. ಆ ಥರ ನಾವೇನು ಮಾಡಬೇಕು, ಡೋಪೆಂಟ್ಸ್ನ ಸೆಲೆಕ್ಟ್ ಮಾಡಬೇಕು. ನಮಗೆ 2 ಟೈಪ್ಸ್ ಆಫ್ ಡೋಪೆಂಟ್ಸ್ ಇದೆ. ಒಂದು ಪೆಂಟಾವೇಲೆಂಟ್ ಡೋಪೆಂಟ್ಸ್, ಅನದರ್ ಒನ್ ವಿಲ್ ಬಿ ದ ಟ್ರೈವೇಲೆಂಟ್ ಡೋಪೆಂಟ್ಸ್. ಪೆಂಟಾವೇಲೆಂಟ್ ಅಂದರೆ ಇಲ್ಲಿ ಎಷ್ಟಿರುತ್ತೆ, ವೇಲೆನ್ಸಿ 5 ಇರುತ್ತೆ. ಟ್ರೈವೇಲೆಂಟ್ ಅಂದರೆ ಇಲ್ಲಿ ಎಷ್ಟಿರುತ್ತೆ, ವೇಲೆನ್ಸಿ 3 ಇರುತ್ತೆ. ಎಕ್ಸಾಂಪಲ್, ಫಾಸ್ಫರಸ್ ಇಸ್ ದ ಪೆಂಟಾವೇಲೆಂಟ್ ಡೋಪೆಂಟ್, ಅಲ್ಯೂಮಿನಿಯಂ ಇಸ್ ದ ಟ್ರೈವೇಲೆಂಟ್ ಡೋಪೆಂಟ್. ಡಿಪೆಂಡಿಂಗ್ ಅಪಾನ್ ದೀಸ್ ಡೋಪೆಂಟ್ಸ್ ನಾವು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್, ದೇರ್ ಆರ್ 2 ಟೈಪ್ಸ್. One will be the N-type semiconductor, another one will be the P-type semiconductor. N-type semiconductors andre these are the semiconductor which are formed by doping of pentavalent impurities with pure germanium or silicon. Pentavalent na ಏನು ಮಾಡಬೇಕು, ಜರ್ಮೇನಿಯಂ ಅಥವಾ ಸಿಲಿಕಾನ್ಗೆ ಡೋಪ್ ಮಾಡಿದರೆ ನಾವು ಅದನ್ನು N-type semiconductor ಅಂತ ಕರಿತೀವಿ. ಟ್ರೈವೇಲೆಂಟ್ ಏನಾದರೂ ಡೋಪ್ ಮಾಡಿದರೆ ಅದನ್ನು P-type semiconductor ಅಂತ ಕರಿತೀವಿ. ನೋಡಿ, ಎನ್ ಅಂದರೆ ನೆನ್ಪಿಟ್ಕೊಳ್ಳಿ, ಎನ್ ಅಂದರೆ ನೆಗೆಟಿವ್. ಎನ್ ಅಂದರೆ ನೆಗೆಟಿವ್. ನೆಗೆಟಿವ್ ಅಂದರೆ ಯಾವುದು, ಎಲೆಕ್ಟ್ರಾನ್ಸ್. ಹಾಗಾಗಿ ಎನ್ ಟೈಪಲ್ಲಿ ಎಲೆಕ್ಟ್ರಾನ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್. ಇಯರ್ ಹೋಲ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್. ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕರ್ನಾಟಕ CET ನೀಟಲ್ಲಿ ಸುಮಾರು ಕ್ವಶನ್ಸ್ ಬಂದಿದೆ. ಈ ಒಂದು ಡಿಫ್ರೆನ್ಸ್ ಮೇಲೆ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಬಂದಿದೆ. ಎಲೆಕ್ಟ್ರಾನ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್. ಇಯರ್ ಪಿ ಟೈಪಲ್ಲಿ ಹೋಲ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್. ಎಲೆಕ್ಟ್ರಾನ್ಸ್ ಮೆಜಾರಿಟಿ ಆದಮೇಲೆ ಹೋಲ್ಸ್ ಆರ್ ದ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್. ಇಯರ್ ಎಲೆಕ್ಟ್ರಾನ್ಸ್ ಆರ್ ದ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್. ಇಲ್ಲಿ ನೋಡಿ, ಯಾವುದರಲ್ಲಿ, ಎನ್ ಟೈಪ್ ಸೆಮಿಕಂಡಕ್ಟರಲ್ಲಿ ತುಂಬ ಇಂಪಾರ್ಟೆಂಟು. ನೋಡಿ, ಜರ್ಮೇನಿಯಂ ಅಂತ ಅಂದರೆ ನಮಗೆ ಎಷ್ಟಿರುತ್ತೆ, ಜರ್ಮೇನಿಯಂ ಇಸ್ ಅ ಸೆಮಿಕಂಡಕ್ಟರ್ ಹ್ಯಾವಿಂಗ್ ಎ 4 ವೇಲೆನ್ಸಿ, 1 2 3 4. ಪೆಂಟಾವೆಲೆಂಟ್, ಪೆಂಟಾವೆಲೆಂಟ್ ಅಂದರೆ ನಮಗೆ ಫಾಸ್ಫರಸ್ 5 ವೇಲೆನ್ಸ್ ಇರುತ್ತೆ, 1 2 3 4 ಇನ್ನೊಂದು 5. ಇಲ್ಲಿರ್ತಕ್ಕಂಥ 4 ಎಲೆಕ್ಟ್ರಾನ್ಸು ಇಲ್ಲಿರ್ತಕ್ಕಂಥ 4 ಎಲೆಕ್ಟ್ರಾನ್ಸ್ ಜೊತೆ ಬಾಂಡಿಂಗ್ ಮಾಡ್ಕೊಳುತ್ತೆ. ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್, ಕೋವೆಲೆಂಟ್ ಬಾಂಡ್ನ ಈ ರೀತಿ ಮಾಡ್ಕೊಳುತ್ತೆ. ಇಲ್ಲೊಂದಿರುತ್ತೆ, ಈ ರೀತಿ ಕೋವೆಲೆಂಟ್ ಬಾಂಡಿಂಗ್ ಮಾಡ್ಕೊಳುತ್ತೆ. ಬಟ್ ಈ ಒಂದು ಎಲೆಕ್ಟ್ರಾನ್ ಫ್ರೀ ಆಗುತ್ತಲ್ವಾ, 4 ಜೊತೆ ಬಾಂಡಿಂಗ್ ಮಾಡ್ಕೊಳೋದು, ಒಂದು ಫ್ರೀ ಎಲೆಕ್ಟ್ರಾನ್ಸ್ ಆಯ್ತಲ್ವಾ. ಸೊ ಎನ್ ಟೈಪ್ ಸೆಮಿಕಂಡಕ್ಟರಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ತುಂಬ ಜಾಸ್ತಿ ಇರುತ್ತೆ ನಂಬರ್ ಆಫ್ ಹೋಲ್ಸ್ಗೆ ಕಂಪೇರ್ ಮಾಡಿದರೆ. ಬಟ್ ಇನ್ ದ ಕೇಸ್ ಆಫ್ ಪಿ ಟೈಪಲ್ಲಿ ನಂಬರ್ ಆಫ್ ಹೋಲ್ಸ್ ಇಸ್ ವೆರಿ ಮಚ್ ಗ್ರೇಟರ್ ದನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ದಿಸ್ ಇಸ್ ಇಂಪಾರ್ಟೆಂಟ್. ಇದನ್ನು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ ಅಂದರೆ, ಇನ್ ದ ಕೇಸ್ ಆಫ್ ಎನ್ ಟೈಪ್ ಸೆಮಿಕಂಡಕ್ಟರ್ ದ ರೇಷಿಯೋ ಆಫ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟು ದ ನಂಬರ್ ಆಫ್ ಹೋಲ್ಸ್ ಈಸ್ ಈಕ್ವಲ್ ಟು 1, ಗ್ರೇಟರ್ ದ್ಯಾನ್ 1, ಲೆಸ್ ದ್ಯಾನ್ 1. ಇಟ್ ಈಸ್ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ಯಾಕೆ ಹೇಳಿ, ನಂಬರ್ ಆಫ್ ಎಲೆಕ್ಟ್ರಾನ್ಸು ಆಸ್ ಮೋರ್ ಆಸ್ ಕಂಪೇರ್ ಟು ದ ನಂಬರ್ ಆಫ್ ಹೋಲ್ಸ್. ಬಟ್ ಇಯರ್ ಏನಾಗಿರುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಡಿಮೆ ಇರೋದ್ರಿಂದ ದ ರೇಷಿಯೋ ಆಫ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟು ದ ನಂಬರ್ ಆಫ್ ಹೋಲ್ಸ್ ಲೆಸ್ ದ್ಯಾನ್ 1 ಆಗಿರುತ್ತೆ. ಇದನ್ನು ಕೂಡ ನೆನ್ಪಿಟ್ಕೋಬೇಕು. ನೋಡಿ, ಇದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೊತ್ತಾಯಿತು ಹೇಗೆ ಅಂತ, ಒಂದು ಎಕ್ಸ್ಟ್ರಾ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇದೆಯಲ್ವಾ, ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ ಅಂದರೆ ಡೊನೇಟ್ ಮಾಡುತ್ತೆ. ಎಕ್ಸ್ಟ್ರಾ ಇದೀನಪ್ಪ, ನಾನು ಡೊನೇಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಎನ್ ಟೈಪ್ ಸೆಮಿಕಂಡಕ್ಟರ್ ಇಸ್ ಆಲ್ಸೋ ಕಾಲ್ ಇಟ್ ಎಸ್ ಎ ಇಂಪ್ರಿಟಿಸ್. ಎನ್ ಟೈಪ್ ಇಂಪ್ರಿಟಿಸ್ ಅಥವಾ ಪೆಂಟಾವೆಲೆಂಟ್ ಇಂಪ್ರಿಟಿಸ್, ವಿ ಆರ್ ಆಲ್ಸೋ ಕಾಲ್ ಇಟ್ ಎಸ್ ಎ ಡೋನಾರ್ ಇಂಪ್ಯೂರಿಟೀಸ್ ಅಂತ ಕರಿತೀವಿ. ಡೋನಾರ್ ಇಂಪ್ಯೂರಿಟೀಸ್ ಯಾಕಂದರೆ ಪೆಂಟಾವೆಲೆಂಟಲ್ಲಿ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇದೆ. ಸೊ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದನ್ನು ನಾವು ಡೋನಾರ್ ಇಂಪ್ಯೂರಿಟೀಸ್ ಅಂತ ಕರಿತೀವಿ. ಬಟ್ ಪಿ ಟೈಪಲ್ಲಿ ಎಷ್ಟಿದೆ, ವೇಲೆನ್ಸ್ ಎಲೆಕ್ಟ್ರಾನ್ಸು 3 ಇದೆ. ಬಟ್ ನಮಗೆ ಬಾಂಡ್ ಮಾಡಬೇಕಾಗಿರೋದು ಜರ್ಮೇನಿಯಂ ಜೊತೆ ಎಷ್ಟು ಬೇಕು, ಸಿಲಿಕಾನ್ ಅಥವಾ ಜರ್ಮೇನಿಯಂ 4 ಬೇಕು. ಒಂದು ನನಗೆ ಬೇಕಾಗಿದೆ, ಎಕ್ಸ್ಟ್ರಾ ಬೇಕು, ತಗೋಬೇಕು ಎಲ್ಲಿಂದನಾದರೂ. ಹಾಗಾಗಿ ಇದೇನು ಮಾಡ್ತಿದೆ, ಟ್ರೈವೇಲೆಂಟು ಬೇರೆಯವರಿಂದ ಅಕ್ಸೆಪ್ಟ್ ಮಾಡ್ತಿದೆ. ಸೊ ದೀಸ್ ಇಂಪ್ಯೂರಿಟೀಸ್ ವಿ ಆರ್ ಕಾಲ್ ಇಟ್ ಆಸ್ ಅ ಅಕ್ಸೆಪ್ಟರ್ ಇಂಪ್ಯೂರಿಟೀಸ್. ಸೊ ಇದನ್ನ ಏನಂತ ಕರಿತೀವಿ ನಾವು, ಯಾವುದನ್ನ ಟ್ರೈವೇಲೆಂಟ್ ಇಂಪ್ಯೂರಿಟೀಸ್, ವಿ ಆರ್ ಆಲ್ಸೋ ಕಾಲ್ ಇಟ್ ಆಸ್ ಎ ಅಕ್ಸೆಪ್ಟರ್ ಇಂಪ್ಯೂರಿಟೀಸ್. ಇದು ಕೂಡ ಇಂಪಾರ್ಟೆಂಟ್, ಅಕ್ಸೆಪ್ಟರ್ ಇಂಪ್ಯೂರಿಟೀಸ್. ಇಲ್ಲೊಂದು, ಇಲ್ಲಿ ನೋಡಿ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಕರೆಂಟ್ ಡ್ಯೂ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಗ್ರೇಟರ್ ದೆನ್ ದ ನಂಬರ್ ಆಫ್ ಹೋಲ್ಸ್. ಇಲ್ಲಿ ನಂಬರ್ ಆಫ್ ಹೋಲ್ಸ್ ಜಾಸ್ತಿ ಇರೋದ್ರಿಂದ ಕರೆಂಟ್ ಡ್ಯೂ ಟು ಹೋಲ್ಸ್ ಇಸ್ ಗ್ರೇಟರ್ ಆಸ್ ಕಂಪೇರ್ ಟು ದ ಕರೆಂಟ್ ಡ್ಯೂ ಟು ಎಲೆಕ್ಟ್ರಾನ್ಸ್. ನೆಕ್ಸ್ಟು ಕಂಡಕ್ಷನ್ ಬ್ಯಾಂಡ್ ಇದೆ, ವೇಲೆನ್ಸ್ ಬ್ಯಾಂಡ್ ಇದೆ. ಇಲ್ಲಿರ್ತಕ್ಕಂಥ ಡೋನಾರ್ ಇಂಪ್ಯೂರಿಟೀಸ್, ಇಲ್ಲಿ ನೋಡಿ, ಕಂಡಕ್ಷನ್ ಬ್ಯಾಂಡಿನ ಜಸ್ಟ್ ಬಿಲೋ ಡೋನಾರ್ ಎನರ್ಜಿ ಲೆವೆಲ್ ಇರುತ್ತೆ. ದಿಸ್ ಇಸ್ ದ ಡೋನಾರ್ ಎನರ್ಜಿ ಲೆವೆಲ್. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ ಕರ್ನಾಟಕ CET-ನಲ್ಲಿ. The donor energy level lies below the conduction band, above the conduction band, above the valence band, below the valence band. It is lies below the valence band. ಅದೇ ರೀತಿ
ಅಕ್ಸೆಪ್ಟರ್ ಎನರ್ಜಿ ಲೆವೆಲ್ ಜಸ್ಟ್ ಎಬೋ ದ ಕಂಡಕ್ಷನ್ ಬ್ಯಾಂಡ್ ಇರುತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್. ನೋಡಿ, ಇದ್ರ ಮೇಲೆ ನಿಮಗೆ ಕರ್ನಾಟಕ CET ನಲ್ಲಿ ತುಂಬಾ ಕ್ವಶನ್ಸ್ ಬಂದಿದೆ. ಸೊ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಎನ್ ಅಂದರೆ ನೆಗೆಟಿವ್ ಅಂದರೆ ಎಲೆಕ್ಟ್ರಾನ್ಸ್. ಎಲ್ಲ ಎಲೆಕ್ಟ್ರಾನ್ ಇಲ್ಲಿ ಜಾಸ್ತಿ ಇರುತ್ತೆ. ಕರೆಂಟ್ ಆಗಿರ್ಬೋದು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ ಆಗಿರ್ಬೋದು. ಇಲ್ಲಿ ಪಿ ಅಂದರೆ ಪಾಸಿಟಿವ್ ಅಂದರೆ ಯಾವುದು? ವೋಲ್ಸ್. ಹಾಗಾಗಿ ಇಲ್ಲಿ ವೋಲ್ಸ್ ಇಂದ ಮೆಜಾರಿಟಿ, ವೋಲ್ಸ್ ಕರೆಂಟ್ ಆಗಿರ್ಬೋದು, ವೋಲ್ಸ್ ನಂಬರ್ ಆಗಿರ್ಬೋದು, ವೋಲ್ಸಿನ ಕ್ವಾಂಟಿಟಿ ಆಗಿರೋದು. ಸೊ ವೋಲ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್. ಇಷ್ಟ್ರ ಬಗ್ಗೆ ಐಡಿಯಾ ಇರಲಿ. ಇಲ್ಲಿ ಪಿ ಅಂದರೆ ನಮಗೇನಾಗಿರುತ್ತೆ? ಕಡಿಮೆ ಇರುತ್ತಲ್ವಾ. ನೋಡಿ, ಪಿ ಕಾಂಬಿನೇಷನ್ ಆಗಲ್ಲ. ಇಲ್ಲಿ ಎನ್ ಪಿ ಜೊತೆ ಕಾಂಬಿನೇಷನ್ ಆಗಿದೆ. ಸೊ ಪಿ ಕಾಂಬಿನೇಷನ್ ಆಗಲ್ಲ. ಸೊ ಪಿ ಎಲ್ ಬರ್ತಕ್ಕಂಥದ್ದು ಟ್ರೈವೆಲೆಂಟ್ ಇಂಪ್ರಿಡಿಸು, ಎನ್ ಎಲ್ ಬರ್ತಕ್ಕಂಥದ್ದು ಪೆಂಟಾವೆಲೆಂಟ್ ಇಂಪ್ರಿಡಿಸ್. ದಿಸ್ ಇಸ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ದ ಎನ್ ಟೈಪ್ ಆಸ್ ವೆಲ್ ಆಸ್ ಪಿ ಟೈಪ್ ಸೆಮಿಕಂಡಕ್ಟರ್ಸ್.